ನನ್ನ ಇಚ್ಛೆ ಮತ್ತು ದೈವೇಚ್ಛೆ, ನನ್ನ ಇಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಒಂದು ಯುದ್ಧ ನಡೀತದೆ. ಮನುಷ್ಯ ಯಾಕೆ ದುಃಖಿಯಾದ ಅಂದ್ರ ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ ನಾವು ಅನ್ಕೊಂಡಂಗ ನಡಿಬೇಕೆಲ್ಲ ಅಂತ. ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ ನನ್ನ ಇಚ್ಛೆಯಂತೆ ಜಗತ್ತು ನಡಿಬೇಕು ಅಂದ್ರೆ, ನನ್ನ ಇಚ್ಛೆಯಂತೆ ಎಲ್ಲವೂ ನಡಿಬೇಕು ಅಂತ ನಾ ಅಂತೀನಿ. ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ನಿಸರ್ಗದ ಇಚ್ಛೆಯಂತೆ ನಾನು ನಡಿಬೇಕಾಗ್ತೈತಿ. ನಿಸರ್ಗದ ಇಚ್ಛೆಗೆ ಹೊಂದಿಕೊಂಡು ನನ್ನ ಬದುಕನ್ನು ಕಟ್ಕೋಬೇಕಾಗ್ತದೆ. ನಮ್ಮೆಲ್ಲರ ಇಚ್ಛೆ ಏನು? ನಮ್ಗೆ ಯಾಕೆ ದುಃಖ ಆಯ್ತು ಅಂದ್ರೆ ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ ನಮ್ಮ ಶರೀರ ಸ್ವರ್ಗಬಾರದು, ನಮ್ಮ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಉಳಿಬಾರದು, ನಮ್ಮ ಮನೆಯಾಗ ಯಾರಿಗೆ ಸಾವು ಬರಬಾರದು. ಇದು ನಮ್ಮ ಇಚ್ಛೆ. ಆದ್ರೆ ನಿಸರ್ಗದ ಇಚ್ಛೆ ಹಿಂಗಾಯ್ತೇನು? ಶರೀರ ಅಂದ ಮೇಲೆ ಸ್ವರ್ಗೋದೆ, ಸಂಪತ್ತಂದ ಮೇಲೆ ಕರಗುವುದೇ, ಸಂಬಂಧಗಳು ಬಂದ ಮೇಲೆ ಮುರಿಯುವುದೇ, ಸಾವು ಹುಟ್ಟಿ ಬಂದ ಮೇಲೆ ಸಾವು ಬರುವುದೇ. ಈ ಸತ್ಯವನ್ನು ಒಪ್ಪಿಕೊಂಡು ಬದುಕಿದ್ರೆ ದುಃಖ ಇಲ್ಲ. ಈ ಸತ್ಯವನ್ನು ಒಪ್ಪಿಕೊಂಡು ಬದುಕಲಿಲ್ಲ ಅಂದ್ರೆ ದುಃಖ ಶುರುವಾಗ್ತದೆ ಮನುಷ್ಯ. ಇದು ನಮ್ಮ ಇಚ್ಛೆ ಐತಿ. ಏನೈತಿ? ನಮ್ಮ ಶರೀರ ಸ್ವರ್ಗವಾಗ್ತದೆ. ನಾವ್ ಯಾರ ಅಪೇಕ್ಷೆ ಪಡ್ತೀವಿ, ನಮ್ಮ ಮುಖದ ಮೇಲೆ ಒಂದು ಸಣ್ಣ ರಿಂಕಲ್ ಬೀಳ್ಬಾರ್ದು ಅಂತೀವಿ. ನಮ್ಮ ಇಚ್ಛೆ ಏನೈತಿ ಅಂದ್ರೆ ನಮ್ಮ ಮುಖದ ಮೇಲೆ ರಿಂಕಲ್ ಬೀಳ್ಬಾರ್ದು, ನಮ್ಗೆ ಯಾರೋ ಅಂಕಲ್ ಅನ್ಬಾರ್ದು. ಇದು ನಮ್ಮ ಇಚ್ಛೆ ಇದೆ. ರಿಂಕಲ್ ಬೀಳ್ಬಾರ್ದು, ಅಂಕಲ್ ಅನ್ಬಾರ್ದು. ಅಂದ್ರೆ ಇವ ಇನ್ನು ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಓಡಿ ಅಡ್ಡಾಡ್ಬೇಕ ನಾವು. ನಮ್ಮ ಇಚ್ಛೆ ಐತಿ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ಅಂಕಲ್ ಅನ್ಬಾರ್ದು ಅಂತ. ಆದ್ರೆ ದೇಹ ಕೇಳಬೇಕೆ ಒಂದು ದಿವಸ ಬರವಲ್ಲ ರಿಂಕಲ್ ಅನ್ನೋದು. ಈಗ ನಾ ಅಂತಿರ್ತೇನೆ ನನಗೊಟ್ಟು ಬೆಳೆ ಕೂದಲು ಬರಬಾರ್ದು ಅಂತ ನಾ ಅಪೇಕ್ಷೆ ಪಡ್ತೇನೆ. ಸಾಧ್ಯ ಇದೆ? ಬೆಳೆ ಕೂದಲು ಬರವಲ್ಲ. ವಯಸ್ಸಾದ ಮೇಲೆ ಹಂಗ ಇರ್ತೈತೆ. ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಮೊದಲೇನು ಉಣ್ತೀರಿ? ಹೋಳಿಗೆ ಉಣ್ತೀರಿ, ಆಮೇಲೆ ಹುಗ್ಗಿ ಉಣ್ತೀರಿ, ಅಥವಾ ನಿಮ್ ಕಡೆ ಸ್ವೀಟ್ ಉಣ್ತೀರಿ, ಕೊನೆಗೆ ಏನ್ ಉಣ್ತೀರಿ? ಅನ್ನ ಉಣ್ತೀವಿ. ಅನ್ನ ಹೆಂಗಿರ್ತೈತಿ? ಬೆಳ್ಳಗಿರ್ತೈತಿ. ಅಂದ್ರೆ ಬೆಳೆ ಅನ್ನ ಉಣ್ಣಾಕಂದ್ರ ಊಟ ಮುಗ್ಯಾಕ ಬಂದೈತಿ ಅಂತ ತಿಳ್ಕೊಬೇಕು. ದಿನಾಕ ಬೆಳೆ ಕೂದಲು ಬಂದವಂದ್ರೆ ಜೀವನ ಮೆಲ್ಲಕ್ಕೆ ಮುಗ್ಯಾಕ ಬಂದೈತಿ ಅಂತ ತಿಳ್ಕೊಬೇಕು. ಶರೀರ ಅಂದ ಮೇಲೆ ಸ್ವರ್ಗವದೇ ಈ ಸತ್ಯ ತಿಳ್ಕೊಂಡು ಬದುಕುವುದಿಲ್ಲ ಅಷ್ಟೇ ಮನುಷ್ಯ. ನಾ ಈ ಶರೀರ ಸ್ವರ್ಗವಾರ್ತು ಅಂತ ಏನ್ ಅನ್ನ ಉಣ್ಣಾಕತ್ತೀನಲ್ಲ, ಅನ್ನ ಉಣ್ತೇನೆ. ಈ ಶರೀರ ಸ್ವರ್ಗವಾರ್ತು ಅಂತ ಹುಡುಗಿ ತಗೊಂತೇನೆ. ಯಾವ ಅನ್ನ ಉಂಡು ಈ ಶರೀರ ಸ್ವರ್ಗಬಾರ್ದು ಅಂತ ನಾ ಅಪೇಕ್ಷೆ ಪಡ್ತೀನಿ, ಯಾವ ಹುಡುಗಿ ತಗೊಂಡ್ರೆ ನಾ ಈ ದೇಹ ಸ್ವರ್ಗಬಾರ್ದು ಅಂತ ಅಪೇಕ್ಷೆ ಪಡ್ತೀನಲ್ಲ, ನಾವು ಉಣ್ಣುವ ಅನ್ನವೇ ಅಳಿಸ್ತೈತಿ. ತೆಗೆದುಕೊಳ್ಳುವ ಹುಡುಗಿಗೆ ಎಕ್ಸ್ಪೈರಿ ಡೇಟ್ ಐತಿ. ಎಕ್ಸ್ಪೈರಿ ಆಗುವ ಡೇಟ್ ಹುಡುಗಿ ತಗೊಂಡು ಬಳಸುವ ಅನ್ನ ಒಂದು ಶರೀರ ಸ್ವರ್ಗಬಾರ್ದು ಅನ್ನೋದು ಸಾಧ್ಯ ಇಲ್ಲ. ಶರೀರದ ಮೇಲೆ ಸ್ವರ್ಗವೇ ಒಪ್ಕೋಬೇಕು ಮನುಷ್ಯ. ಶರೀರ ಸ್ವರ್ಗವೇ, ಸಂಪತ್ತು ಕರಗುವರೆ. ಯಾರ ಸಂಪತ್ತು ಸಹಿತ ಈ ಭೂಮಿ ಮೇಲೆ ಸ್ಥಿರವಾಗಿ ಉಳಿದಿಲ್ಲ. ಅಲೆಕ್ಸಾಂಡರ್ ಅಂತ ಮಹಾರಾಜ ಈ ಜಗತ್ತನ್ನ ಗೆದಿಲಿಕ್ಕೆ ಏನೂ ಉಳಿದಿರಲಿಲ್ಲ ಅವನಿಗೆ. ಅಂಥ ದೊಡ್ಡ ಸಾಮ್ರಾಟ ಅವ ಹೋಗುವಾಗ ಅವ ಹೇಳಿದ ಮಾತೇನು ಅಂದ್ರೆ, ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಯಾಕಂದ್ರೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಬಡವನು ಬಡವನಾಗಿನೇ ಸಾಯಬೇಕು, ಶ್ರೀಮಂತನು ಸಹಿತ ಬಡವನಾಗಿ ಸಾಯಬೇಕು. ಇದು ಜಗತ್ತಿನ ಸತ್ಯ. ಇದನ್ನ ಅರ್ಥ ಮಾಡ್ಕೊಂಡು ಯಾರು ಖಾಯಂ ಸಂಪತ್ತುಗಳದಾವಾಗ ಎಲ್ಲರ ಸಂಪತ್ತುಗಳು ಕರಬಹುದಲ್ಲ. ಇಲ್ಲಿ ಯಾರ ಸಂಪತ್ತು ಉಳಿತದೆ ಹೇಳಿ? ನಾವು ಅಂತೀವಿ ಖರೆ, ನಮ್ಮ ಅಪೇಕ್ಷೆ ಏನು? ನಮ್ಮ ಸಂಪತ್ತು ಶ್ರೀಮಂತಿಕೆ ಹೋಗಬಾರ್ದು. ನಾವು ದೇವರಿಗೆ ಬೇಡ್ಕೊಂಡಿದ್ದೇನು? ಗುಡಿಗೆ ಹೋಗಿ ಸಂಕಲ್ಪ ಮಾಡ್ತಿರ್ಲಿ, ಪೂಜಾ ಮಾಡ್ತೀರಿ, ಅಭಿಷೇಕ ಮಾಡಿಸ್ತಿರಲ್ಲ, ಗುಡಿಗಳಿಗೆ ಹೋಗಿ ಸಂಕಲ್ಪ ಅಂತ ಮಾಡ್ತಾರೆ. ಕೈಯಾಗ ಪತ್ರಿ ಕೊಟ್ಟು ಅಕ್ಷತೆ ಕೊಟ್ಟು ಅವ್ರು ಹೇಳಿಸ್ತಿರ್ತಾರೆ, ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು ಅಂತ ಹೇಳಿಸ್ತಿರ್ತಾರೆ. ಏನು ಸಂಕಲ್ಪ ಏನ್ ಹೇಳ್ತಿರ್ತಾರಂದ್ರ, ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು. ಅವ ಪುಣ್ಯಾಗ ಹೋಗಿ ಸಂಕಲ್ಪ ಏನ್ ಮಾಡಕತ್ತಾನಂದ್ರ, ಧನ ಅಂದ್ರೆ ದುಡ್ಡು, ಕನಕ ಅಂದ್ರೆ ಬಂಗಾರ,
ಭಗವಂತನೇ ನಾನು ಸಂಕಲ್ಪ ಮಾಡಿ ಏನ್ ಬೇಡ್ಕೊಳಕತ್ತೀನಿ ಅಂದ್ರೆ ನನ್ನ ಮನೆಗೆ ಧನ ಬಂಗಾರ ಎಷ್ಟು ಬರ್ಬೇಕಂದ್ರ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಉಂಡ್ರು ತೀರ್ಬಾರ್ದು ಅಷ್ಟು ಸಂಪತ್ತು ಬರ್ಬೇಕು ಅಂತ ಸಂಕಲ್ಪ ಮಾಡಾಕತ್ತಾನ. ಅಭಿಷೇಕಕ್ಕೆ ವರ್ತಿಸಿದ 11 ರೂಪಾಯಿ ವರ್ಷ, 11 ರೂಪಾಯಿ ಬರೆಸಿ ಮೊಮ್ಮಕ್ಕಳು ಆಗುವವರೆಗೂ ತೀರದ ಸಂಪತ್ತು ಕೇಳ್ತಾನೆ. ಉಳಿತೈತೆ ಅಂತ ಯಾರ ಸಂಪತ್ತು ಉಳಿದವ ಹೇಳಿ. ಈಗ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ ನೋಡಿ, ಸತ್ತಾಗ ರೊಕ್ಕ ಹಾರಿಸ್ತಿರ್ತಾರೆ. ನಿಮ್ ಕಡೆ ಹಾರಿಸ್ತಾರೆ ಗೊತ್ತಿಲ್ಲ, ಹಾರಿಸ್ತಾರೆ, ಎಲ್ಲ ಕಡೆನೂ ಹಾರಿಸಬೇಕ. ವ್ಯಕ್ತಿ ಸಂತಾಗ ಇಲ್ಲಿ ದುಡ್ಡು ಹಾರಿಸ್ತಿರ್ತಾರೆ. ಯಾರೋ ಒಬ್ಬರ ದುಡ್ಡಿಗೆ ಕೇಳಿದ್ರ, ಅಲ್ಲೋ ನಿಮ್ ಯಜಮಾನ್ ತೀರ್ಕೊಂಡಾಗ ನೀನು ಎಷ್ಟು ಹಾರಾಡಕತ್ತಿ ಜಿಗಿದಾಡಕತ್ತಿ ಅಲ್ಲ, ಆ ದುಡ್ಡು ಹೇಳ್ತಾರ. ಇಷ್ಟು ದಿವಸ ನನಗ್ ಒಳಗಿಟ್ಟು ಅವ ಜಿಗಿದಾಡ್ತಿದ್ದ, ಈಗ ಅವನಿಗೆ ಒಳಗಿಟ್ಟು ನಾ ಹಾರಾಡ್ತೀನಿ ಅನ್ನೋದು ಹೇಳ್ತೀನಿ. ಯಾರ ಸಂಪತ್ತು ಕಾಯ ಉಳಿದವ ಈ ಜಗತ್ತಿನ ಮೇಲೆ. ಸಂಪತ್ತು ಅಂದ್ರೆ ಬರುವುದೇ ಅಷ್ಟೇ, ಸಂಬಂಧಗಳು ಉಳಿಯುವುದೇ. ನಾವು ಅಂತೀವಿ ನಮ್ಮ ಅಪೇಕ್ಷೆ ಏನೈತೆ, ನಮ್ಮ ಸಂಬಂಧಗಳು ಉಳಿಬಾರ್ದು. ಎಷ್ಟದನ್ನ ಗಟ್ಟಿ ಹಿಡಿದಿರ್ತೀವಿ ನಾವು, ನಮ್ಮ ಸಂಬಂಧಗಳು ಮುರಿಬಾರದು. ಯಾವ ಸಂಬಂಧದ ಇತಿಹಾಸದಲ್ಲಿ ಉಳಿದಾಗ ಹೇಳ್ತಾರೆ, ಯಾವ ಕೀರ್ತಿಗಳು ಕಾಯಂ ಉಳಿದಾವ ಹೇಳ್ರಿ ಹೋಗಿವೆ. ಅವರು ಎಷ್ಟೇ ರಾಜ ಮಹಾರಾಜರಿರ್ಬೋದು, ಯಾವ ಕೀರ್ತಿಗಳು ಭೂಮಿ ಮೇಲೆ ಕಾಯಂ ಉಳಿದಿಲ್ಲ. ಈಗ ನಾವು ಪೂಜೆ ಮಾಡ್ತಿರ್ತೀವಿ, ಪೂಜೆ ಮಾಡುವಾಗ ಎಲ್ಲ ಕಡೆ ನೀವು ಲಕ್ಷ್ಮೀ ಪೂಜೆ ಮಾಡ್ರಿ, ಸರಸ್ವತಿ ಪೂಜೆ ಮಾಡ್ರಿ, ಇನ್ನೊಂದ್ ದೇವ್ರ ಪೂಜೆ ಮಾಡ್ರಿ. ಯಾವ ದೇವ್ರ ಪೂಜೆ ಮಾಡಬೇಕಾದ್ರೂ ಮೊದಲು ಗಣಪತಿ ಪೂಜೆ ಮಾಡ್ತಾರೆ. ಇಲ್ಲಿ ಒಂದ್ ಅಡಿಕೆ ಇಟ್ಟು ಗಣಪತಿ ಪೂಜೆ ಮಾಡ್ತಾರೆ ಮೊದಲು. ಅಂದ್ರೆ ಉಳಿದ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ದೇವ್ರ ಪೂಜೆ ಮಾಡ್ತಾರೆ. ಅಂದ್ರೆ ಉಳಿದ ದೇವ್ರು ಕೂಡಬೇಕಾದ್ರೆ ಮೊದಲು ಗಣಪತಿ ಪರ್ಮಿಷನ್ ಕೇಳಬೇಕು. ಈಗ ಕಾಲ ಎಷ್ಟು ಬದಲಾಗೈತೆ ಅಂದ್ರೆ ಗಣಪತಿ ತಾನ ಕೂಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೊಂಡು ಕೂಡ್ಬೇಕಾದಂತ ಕಾಲ ಬಂದೈತೆ ಅಂತ ಹೇಳಿ. ಯಾವ ದೇವತೆಗಳ ಕೀರ್ತಿ ಪತಾಕಗಳ ಭೂಮಿ ಮೇಲೆ ಉಳಿತದೆ ಹೋಗುದಲ್ಲ. ಒಂದು ಮೇಲೆ ಕೀರ್ತಿ ಸಂಬಂಧಗಳ ಮೇಲೆ ತೋರಿಸುತ್ತೆ. ಶರೀರ ಸ್ವರ್ಗತೈತಿ, ಸಂಪತ್ತು ಕರಗತೈತಿ, ಸಂಬಂಧಗಳು ಉಳಿತಾವ. ಸಾವು ಬರುವುದೇ ಯಾರಿಗೂ ಬಂದಿಲ್ಲ ಹೇಳಿ. ದೈವೇಚ್ಛೆ ನಮಗೆ ಬರ್ತದೆ. ಇಲ್ಲಿ ನನ್ನೆಚ್ಛೆ ಅಲ್ಲ, ದೈವೇಚ್ಛೆ ಅಂತ. ಯಾವ ಇಚ್ಛೆಗಳು ಜಗತ್ತಿನಲ್ಲಿ ಈಡೇರಿದವ ಹೇಳಿ. ಎಲ್ಲ ಇಚ್ಛೆಗಳು ಸಹಿತ ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇಚ್ಛೆಗಳು ಈಡೇರಲಿಕ್ಕೆ ಸಾಧ್ಯತೆ ಇದೆ. ಈ ಮ್ಯಾಟ್ರಿಮೋನಿ ಆಫೀಸಸ್ ಇರ್ತಾವ, ಮ್ಯಾಟ್ರಿಮೋನಿ ಆಫೀಸ್, ಅದು ಏನಂತಾರೆ, ವಧು ವರ ಅನ್ವೇಷಣಾ ಕೇಂದ್ರ. ಒಬ್ಬನಿಗೆ ಮದುವೆ ಆಗಿದ್ದಿಲ್ಲ ಅಂತ ಅವ ಆ ಮ್ಯಾಟ್ರಿಮೋನಿ ಆಫೀಸ್ ವಧುವರ ಅನ್ವೇಷಣಾ ಕೇಂದ್ರ. ವಧುವರ ಅನ್ವೇಷಣಾ ಕೇಂದ್ರ ಕೂಡಲೇ ಅವರ ಒಂದು ಕನ್ಯೆ ಬೇಕಾಗಿದೆ. ಅವಾಗ ಅವ್ರ ಆಫೀಸರ್ ಹೇಳ್ತಾರೆ, ಒಳಗೆ ಹೋಗು, ನಿನಗೆ ಎಂತ ಕನ್ಯೆ ಬೇಕು ಅಂತ ಕನ್ಯೆ ಸಿಗ್ತಾರೆ, ನೀನ್ ಚಾಯ್ಸ್ ಮಾಡ್ಕೊಬೇಕಷ್ಟೇ. ಅಲ್ಲಿ ಒಳಗೆ ಹೋದ ಒಂದು ಆಫೀಸ್ ಇತ್ತು, ಆಫೀಸ್ನಿಂದ ಒಂದು ಬಾಗಿಲು, ಒಳಗೆ ಹೋದ ಕೂಡಲೇ 2 ಬಾಗಿಲಿತ್ತು. ಒಂದು ಬಾಗಿಲ ಮೇಲೆ ಏನ್ ಬರ್ತಿತ್ತು ಅಂದ್ರ, ನಿಮ್ಗೆ ಕನ್ಯಾ ಸುಂದರ ಇರೋರು ಬೇಕು ಅಥವಾ ಸ್ವಲ್ಪ ಸಾಧಾರಣ ಇದ್ದವ್ರು ನಡೀತಿದ್ರು. ಇನ್ನೊಂದು ಬಾಗಿಲ ಮೇಲೆ ಯಾರು ಸಾಧಾರಣ ಇದ್ದವ್ರು ಬಯಸ್ತಾರ, ಅವ ಸುಂದರ ಇರೋರು ಬೇಕಂತ ಅದ್ರಾಗಿನ ಬಾಗಿಲ ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಯಾಕೆ ಬಾಗಿಲು ಏನು ಸ್ವಲ್ಪ ಕನ್ಯಾ ವಯಸ್ಸಾದವ್ರು ನಡೀತಿದ್ರು, ಏನು ಯುವತಿಯೇ ಇರಬೇಕು, ಮತ್ತೆ ಯಾರಿಗೆ ಹೋಗ್ಬೇಕು. ಅವ ಅಲ್ಲ, ಯುವತಿಯೇ ಇರಬೇಕು. ಮತ್ತೆ ಆ ಭಾಗದಿಂದ ಇನ್ನೊಂದು ಒಳಗೆ ಹೋದ, ಮತ್ತೆ ಅಲ್ಲಿ ಯಾಕೆ ಬಾಗಿಲಿತ್ತು, ಏನು ವರದಕ್ಷಿಣೆ ಕೊಡವ್ರು ಬೇಕೋ ಏನು ಕೊಡದೇ ಇದ್ರು ನಡೀತು. ಇವಂತ ವರದಕ್ಷಿಣೆ ಕೊಡವ್ರು ಬೇಕು. ಮತ್ತೆ ಆ ಭಾಗದಿಂದ ಒಳಗೆ ಹೋದ, ಮತ್ತೆ ಅಲ್ಲಿ ಯಾಕೆ ಹೊರಟಿತ್ತು, ಏನು ಅಡಿಗೆ ಮಾಡಕ್ ಬರೋರು ಬೇಕು, ಏನ್ ಅಡಿಗೆ ಮಾಡದೇ ಬರೋದು ಇಲ್ಲ, ಅಡಿಗೆ ಮಾಡಕ್ ಬರೋರು ಬೇಕು. ಮತ್ತ ಆ ಭಾಗದಲ್ಲಿ ಮತ್ತೆ ಒಳಗೆ ಹೋದ, ಮತ್ತೆ ಅಲ್ಲಿ ಯಾಕೆ ಬಾಗಿಲಿತ್ತು. ನೀ ಏನು ಬೈದ್ರು ಸುಮ್ಮನಿರೋರು ಬೇಕು ಅಥವಾ ನೀವು ಬೈದ್ರು ಸ್ವಲ್ಪ ಇದ್ರಾಡೋರು ನಡೀತೇನೆ. ಇದ್ರಾಡೋರು ಬೇಕಾಗಿಲ್ಲ, ಏನು ಬೈದ್ರು ಸುಮ್ಮನಿರೋರು ಬೇಕು. ಮತ್ತೆ ಅದು ದಾಟಿ ಹೊರಗೆ ಹೋದ, ಅಲ್ಲಿ ಒಂದ ಬಾಗ ಹೊಡ್ಬೇಕು. ನೋಡಿದಮ್ಮ ಎಷ್ಟು ಗುಣ ಒಬ್ಬೊಳಗೆ ಇರೋದು ಭೂಮಿ ಮೇಲೆ ಸಿಗುವುದಿಲ್ಲ. ಹೊರಗೆ ಹೋಗಿ ದೊಡ್ಡ ಹಾಕಿರೋದು ಹೊರಗೋದ ಕನ್ಯಾ ಸಿಕ್ಕಿದ ಹೊರಗೆ ಈಗ ಇಷ್ಟು ಗುಣ ಕೊಡಬಹುದು ಸಿಗ್ರೆ ಯಾರು ಇಚ್ಛೆ ಮನುಷ್ಯನಿಗೆ ಹಾಕಿದ್ರೆ ಇಚ್ಛೆ ಪಡಬಾರ್ದು. ಮತ್ತೆ ಇಚ್ಛೆ ಪಡ್ಬೇಕು ಅಂತ ಇಚ್ಛೆ ಪಡ್ಬೋದು
ನಾನು ಇಚ್ಛೆ ಪಟ್ಟದ್ದೆಲ್ಲ ಕೈಗೂಡುತ್ತಿದ್ದೆ ಅನ್ನುವುದು ತಪ್ಪಷ್ಟೆ. ಇಚ್ಛೆ ಪಡುವುದು ತಪ್ಪಲ್ಲ, ಇಚ್ಛೆ ಪಟ್ಟದ್ದೆಲ್ಲ ಕೈಗೂಡುತ್ತಿದ್ದೆ ಅನ್ನುವುದು.